ಪಾಂಡವಪುರ ತಾಲೂಕು ರೈತ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಎಣ್ಣೆಹೊಳೆಕೊಪ್ಪಲು ಮಂಜುನಾಥ್ ರವರನ್ನು ಎಣ್ಣೆಹೊಳೆಕೊಪ್ಪಲು ಗ್ರಾಮಸ್ಥರು ಗ್ರಾಮದಲ್ಲಿ ದಿವಂಗತ ಕೆಎಸ್ ಪುಟ್ಟಣ್ಣಯ್ಯ ರವರ ಪುತ್ಥಳಿಗೆ ಹೂವಿನ ಮಾಲೆಯನ್ನು ಹಾಕಿ ಜೈಕಾರಗಳನ್ನು ಕೂಗುತ್ತಾ ಸಿಹಿ ಹಂಚಿ ಗ್ರಾಮದ ರೈತ ಸಂಘದ ಯುವ ಮುಖಂಡ ಮಂಜು ರವರನ್ನು ಅಭಿನಂದಿಸಿದರು. ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ನಮ್ಮ ಗ್ರಾಮದ ಮಂಜುನಾಥ್ಗೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ರೈತ ಹೋರಾಟಕ್ಕೆ, ಈ ಸಂದರ್ಭದಲ್ಲಿ ಎಣ್ಣೆಹೊಳೆಕೊಪ್ಪಲು ಗ್ರಾಮದ ರಘು, ಯೋಗೇಶ್, ರಾಘವೇಂದ್ರ, ಪ್ರಕಾಶ್, ಸಿ ಶಂಕರ್, ಕೃಷ್ಣಪ್ಪ, ರಾಮಕೃಷ್ಣೇಗೌಡ, ರಮೇಶ್, ಗಿರೀಶ್, ಶ್ರೀನಿವಾಸ, ಬಾಬು, ನಾರಾಯಣ, ಶ್ರೀನಿವಾಸ, ಬಾಲಕೃಷ್ಣೇಗೌಡ, ಸಚಿನ್, ಸಾಗರ್, ಅಚ್ಯುತ್, ಸೋಮು ಸೇರಿದಂತೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಿರಂತರವಾಗಿ ಕೆಲಸವನ್ನ ಮಾಡಿದೆ. ನಾನು ಯಾವುದೇ ಪದಾಧಿಕಾರಿಗೆ ನಾನು ಆಸೆ ಪಟ್ಟಿರಲಿಲ್ಲ. ಸಾಮಾನ್ಯ ಕಾರ್ಯಕರ್ತನಾಗಿ ಎಲ್ಲಾ ಚಳುವಳಿಗಳಲ್ಲೂ ಭಾಗಿಯಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ನನಗೆ ಕಳೆದ 1 ವರ್ಷದ ಹಿಂದೆ ಪಾಂಡವಪುರ ತಾಲೂಕು ರೈತ ಸಂಘದ ಪ್ರಧಾನ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ್ರು. ತದನಂತರದಲ್ಲಿ ಶಾಸಕರು ಹಾಗೂ ಹಿರಿಯ ಹೋರಾಟಗಾರರೆಲ್ಲರೂ ಸೇರಿ ಈ ಒಂದು ಜವಾಬ್ದಾರಿಯನ್ನ ನನಗೆ ವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಏನು ನೊಂದವರ ಪರವಾಗಿ ರೈತರ ಧ್ವನಿಯಾಗಿ ಕೆಲಸವನ್ನ ಮಾಡಲಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾನೆಲ್ಲರೂ ಕೂಡ ನನ್ನ ಗ್ರಾಮಸ್ಥರನ್ನ ಸ್ಮರಿಸ್ತಾ ಇವತ್ತು ಈ ಒಂದು ನನಗೆ ಅಭಿನಂದನೆಯನ್ನ ಇಟ್ಕೊಂಡಂತ ಎಲ್ಲ ನನ್ನ ಗ್ರಾಮಸ್ಥರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ನಾನು 2 ಮಾತುಗಳನ್ನ ಮುಗಿಸ್ತೇನೆ.